ನಮಸ್ತೆ ಬ್ರದರ್. ನಮ್ಮ ಸಿರಾಕಿನ ಫ್ರೀ ಥೆರಪಿ ಎಷ್ಟು ಸಮಯದಿಂದ ಮಾಡ್ತಾ ಬರ್ತಾ ಇದ್ದೀರಾ? 4 ದಿವಸ ಆಯ್ತು. 4 ದಿವಸ ಆಯ್ತು. ಸೊ ನಮ್ಮ ಸಿರಾಕಿರ್ ಬರೋ ಮುಂಚೆ ಏನ್ ತೊಂದ್ರೆ ಇತ್ತು ನಿಮ್ಗೆ? ನನಗೆ ಕಾಲು ನೋವು ಮತ್ತೆ ಬಿಪಿ ಎಲ್ಲ ಇತ್ತು. ಓಕೆ. ಸೊ ಇವಾಗ ಹೇಗೆ ಅನ್ಸುತ್ತೆ? ಈಗ ಬಿಪಿ ಚೆಕ್ ಮಾಡ್ಲಿಲ್ಲ, ಕಾಲು ನೋವು ಗುಣ ಆಗಿದೆ. ಕಾಲು ನೋವು ಕೇವಲ 5 ದಿನದಲ್ಲಿ 4 ದಿನದಲ್ಲಿ ಗುಣ ಆಗಿದೆ ಅಲ್ವಾ? ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ಸ್. ಓಕೆ, ಥೆರಪಿ ಹೇಗೆ ಅನ್ಸುತ್ತೆ? ಒಳ್ಳೆ ಆಗ್ತದೆ, ಒಳ್ಳೆದಾಗ್ತದೆ, ಖುಷಿ ಆಗ್ತದೆ. ನಾನು ಯಾವಾಗಲೂ ಈಗ ಬರ್ತೇನೆ, ಟೈಮ್ ಸ್ವಲ್ಪ ಜಾಸ್ತಿ ಆಗ್ತದೆ, ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ, ಖುಷಿ ಆಗುತ್ತೆ. ಎಕ್ಸರ್ಸೈಸ್ ತುಂಬಾ ಖುಷಿ ಆಗ್ತದೆ. ಓಕೆ, ಎಕ್ಸರ್ಸೈಸ್ ಎಷ್ಟು ಇಷ್ಟ ನಿಮ್ಗೆ? ಟಿವಿ ಎಕ್ಸರ್ಸೈಸ್ ಅದು ಖುಷಿ ಆಗ್ತದೆ. ಖುಷಿ ಆಗ್ತದೆ, ತುಂಬಾ ಇಷ್ಟ ಪಡ್ತೀರಾ. ಓಕೆ, ಥ್ಯಾಂಕ್ ಯು. ನಮ್ಮ ಜೊತೆ ಇವಾಗ ಸಿರಾಕಿನ ಥೆರಪಿ 15 ದಿನಗಳಲ್ಲಿ ಮಾಡ್ತಾ ಬರುವಂತಹ ವೇಲಾಯುಧನಪ್ಪ ಇದ್ದಾರೆ. ಸೊ ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡಿ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ನೋಡ್ತಾ ಬರುವ. ಓಕೆ, ಸೊ ನಮಸ್ತೆ ಅಪ್ಪ. ಸಿರಾಕಿರೋ ಬರೋ ಮುಂಚೆ ಏನ್ ಪ್ರಾಬ್ಲಮ್ ಇತ್ತು ನಿಮ್ಗೆ? ಬ್ರೀತಿಂಗ್ ಪ್ರಾಬ್ಲಮ್ ಇತ್ತು. ಹಾ, ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು, ಆಸ್ತಮಾದು ಪ್ರಾಬ್ಲಮ್ ಇತ್ತು, ಮತ್ತೆ ಮೈ ಕೈ ಎಲ್ಲ ನೋವಾಗ್ತಾ ಇತ್ತು. ಸೊ ಇವಾಗ 15 ದಿನದಲ್ಲಿ ಅದೆಲ್ಲ ಪ್ರಾಬ್ಲಮ್ಸ್ ಹೇಗಿದೆ ಅಪ್ಪ? ಯಾವ ಥೆರಪಿ ಮಾಡಿ ನಿಮ್ಗೆ ಒಂದು ಆಸ್ತಮಾದ ಪ್ರಾಬ್ಲಮ್ ಸ್ವಲ್ಪ? ವಾಟರ್ ಥೆರಪಿ ಮಾಡಿದ್ದೆ, ಮತ್ತೆ ಇದು ಇಲ್ಲಿದ್ದು ಮ್ಯಾಟ್ ಇದು. ಮತ್ತೆ ಇವಾಗ ಬಾಲ್ ಮಾಡ್ತಾ ಇದ್ರೆ ಬಾಲ್ ಅಲ್ಲಿ ನಿಮ್ಗೆ ಏನ್ ಚೇಂಜಸ್ ಕಾಣಿಸ್ತಾ ಇದೆ? ಬಾಲ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದು ಕಾಣ್ತಾ ಇದೆ, ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಯಾವ ಪ್ರಾಬ್ಲಮ್ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆ? ಬ್ರೀತಿಂಗ್ ಪ್ರಾಬ್ಲಮ್. ಬ್ರೀದಿಂಗ್ ಪ್ರಾಬ್ಲಮ್ ಈ ಒಂದು ಬಾಲ್ ಅಲ್ಲಿ ನಿಮ್ಗೆ ತುಂಬಾನೇ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ. ಥ್ಯಾಂಕ್ ಯು ಅಪ್ಪ. ನಮಸ್ತೆ ಅಪ್ಪ. ನಮ್ಮ ಸಿರಾಕಿನ ಫ್ರೀ ಥೆರಪಿ ಎಷ್ಟು ಟೈಮ್ ಇಂದ ಮಾಡ್ತಾ ಬರ್ತಾ ಇದ್ದೀರಾ? 3 ತಿಂಗಳಿಂದ ಈ ಚರಕೆಯಾಗಿ ನಾನು ಥೆರಪಿಗೆ ಬರ್ತಾ ಇದ್ದೀನಿ. ನಮ್ಮ ಸಿರಾಕಿರ್ ಫ್ರೀ ಥೆರಪಿ ಬರುವ ಮುಂಚೆ ನೀವು ಯಾವ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀರಾ? ಚರಕೆಯಾರಿಗೆ ಬರುವ ಮುಂಚೆ ನಾನು ಕರ್ತವ್ಯದಲ್ಲಿದ್ದಾಗ ಮುಂಚೆನೆ ನನಗೆ ಈ ಗಂಟು ನೋವಿದು ಸಮಸ್ಯೆ ಬಹಳ ಜೋರಾಗಿತ್ತು. ಹಾಗೇನೆ ಬಿಪಿದು ಸಮಸ್ಯೆ, ನಿದ್ದೆ ಬರದಿರುವುದು, ಮತ್ತೆ ನಮ್ಮ ಡ್ಯೂಟಿ ನೈಟ್ ಯಾವಾಗಲೂ ಇರುವಂಥದ್ದು. ಅದ್ರ ನಂತರ ಅದರ ನಿದ್ದೆದು ಸಮಸ್ಯೆ ಸ್ವಲ್ಪ ಜಾಸ್ತಿ ಆಯ್ತಾ ಬಂತು. ಅದಕ್ಕೆ ನಾನು ಸರ್ವಿಸಲ್ಲಿ ರಿಟೈರ್ಡ್ ಆದಮೇಲೆ ಇಲ್ಲಿಗೆ ಚರಕೆಯಾರಿಗೆ ಬಂದಿದ್ದೇನೆ. ಬಂದಮೇಲೆ ನನಗೆ ನಿದ್ದೆ ಸಮಸ್ಯೆ ಮತ್ತೆ ಈ ಗಂಟು ನೋವಿದು ಇನ್ನೂ ಸ್ವಲ್ಪ ಕಾಲಿಂದ ಕೆಳಗೆ ಇದೆ. ಅದು ಸಾಧಾರಣ ಒಂದು 50% ತನಕ ಕವರೇಜ್ ಆಗಿದೆ. ಬಟ್ BP ಎಲ್ಲ ನಾರ್ಮಲ್ಗೆ ಬಂದಿದೆ. ನನಗೆ ಶುಗರ್ ಇಲ್ಲ, ಮತ್ತೆ ಮೈಕೈ ನೋವು ಇದೆಲ್ಲ ಸ್ವಲ್ಪ ಕಂಟ್ರೋಲಲ್ಲಿ ಇದೆ ಈಗ, ಅಂಥದ್ದೇನಿಲ್ಲ. ಹಾಗೆಯೇ ಸ್ವಲ್ಪ ಕೊಲೆಸ್ಟ್ರಾಲ್ ಇದು ಕೂಡ ನನಗೆ ಸ್ವಲ್ಪ ಲಾಸ್ಟ್ ಟೈಮ್ ಟೆಸ್ಟ್ ಮಾಡುವಾಗ ಕೊಲೆಸ್ಟ್ರಾಲ್ ಸ್ವಲ್ಪ ಇದೆ. ಆಮೇಲೆ ಕಿಡ್ನಿಯಲ್ಲಿ ಇದು ಸ್ವಲ್ಪ ಕ್ರಿಟಿನ್ ಸ್ವಲ್ಪ ಜಾಸ್ತಿ ಅಂಶ ಬರ್ತಾ ಇದೆ ಅಂತ ಹೇಳಿದರು. ನಾವು ಒಂದು ಇದರಲ್ಲಿ ನೋಡುವಾಗ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇತ್ತು. ಆಮೇಲೆ ಇನ್ನೊಂದು ಲ್ಯಾಬಲ್ಲಿ ಚೆಕ್ ಮಾಡುವಾಗ ಸ್ವಲ್ಪ ನಾರ್ಮಲ್ ಕಂಟ್ರೋಲ್ಗಿಂತ ಸ್ವಲ್ಪ ಜಾಸ್ತಿ ಇದೆ, ಅದೇನಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆದ್ರೆ ಈಗ ಇಲ್ಲಿ ಬಂದ ಮೇಲೆ ನಾನೀಗ ಅದು ಕ್ರಿಟಿನ್ ನಂದು ನಾರ್ಮಲ್ಗೆ ಬಂದಿದೆ, ಏನು ಪ್ರಾಬ್ಲಮ್ ಇಲ್ಲ. ಆಮೇಲೆ ಕೊಲೆಸ್ಟ್ರಾಲ್ ತುಂಬಾ ಕಡಿಮೆ ಆಗಿದೆ. ಓಕೆ ಅಪ್ಪ, ನೀವು ಮನೆಯವ್ರಿಗೆ ಹೆಲ್ತ್ ಕೊಡ್ಬೇಕಂತ ಹೇಳಿ ಸೊ ಮನೆಗೆ ನೀವು ಪರ್ಚೇಸ್ ಅನ್ನ ಮಾಡ್ಕೊಂಡಿದ್ದೀರಾ ಈ ಒಂದು ಮ್ಯಾಟ್ ಅನ್ನ. ಸೊ ನಿಮ್ಗೆ ಇದಕ್ಕೆ ಹಾಕಿರುವಂತಹ ಹಣ ವೇಸ್ಟ್ ಅಂತ ಆಗುತ್ತಾ? ಇಲ್ಲ, ಯಾಕಂದ್ರೆ ವೇಸ್ಟ್ ಅಂತ ಇದ್ರಲ್ಲಿ ಇಲ್ಲ. ಆಕ್ಚುಲಿ ನಾನು ಮನೆಗೆ ತಗೊಂಡು ಹೋಗಿದ್ದು ನನಗೂ ಯೂಸ್ ಆಗ್ತದೆ. ಸ್ವಲ್ಪ ಬೆಳಿಗ್ಗೆ ಎದ್ದು ನಾನು ಯೋಗ ಎಕ್ಸರ್ಸೈಸ್ ಎಲ್ಲ ಮಾಡ್ತಾ ಇರ್ತೇನೆ. ಆದ್ರೆ ಈ ಸ್ವಲ್ಪ ನೋವಿನಿಂದಾಗಿ ಸ್ವಲ್ಪ ಕಡಿಮೆ ಆದ್ರೂ ಪ್ರಯತ್ನವನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ಹಾಗೆ ಮ್ಯಾಟ್ ಇದ್ರೆ ನನಗೆ ಸ್ವಲ್ಪ ವಾರ್ಮ್ ಅಪ್ ಜಾಸ್ತಿ ಆಗ್ತದೆ. ಇದಕ್ಕೆ ಸಲುವಾಗಿ ಆಮೇಲೆ ನಮ್ಮ ಮನೆಯವರಿಗೆ ಕೂಡ, ಯಾಕಂದ್ರೆ ಮನೆಯವರು ಕೆಲಸಕ್ಕೆ ಹೋಗುವವರು ಅವರಿಗೆ ಸಮಯ ಸಂದರ್ಭ ಸಿಗುದಿಲ್ಲ. ಅವರಿಗೆ ಕೂಡ ಒಂದು ಒಳ್ಳೆಯ ಆರೋಗ್ಯ ಸಿಗ್ಲಿ, ಯಾಕಂದ್ರೆ ಮನೆಯವರು ಸರಿ ಇದ್ರೆ ನಾವೆಲ್ಲ ಸರಿ ಇದ್ದಾಗೆ. ಅದರ ಸಲುವಾಗಿ ಅವರಿಗೂ ಒಂದು ಒಳ್ಳೆ ಉತ್ತಮ ಆರೋಗ್ಯ ಸಿಗ್ಲಿ ಅಂತ ಭಾವನೆಯಿಂದ ನಾನು ಮ್ಯಾಟ್ ಅನ್ನು ಖರೀದಿಸಿ ಅವರಿಗೆ ಸಾಯಂಕಾಲದ ಹೊತ್ತಿಗೆ ಕೆಲಸದಿಂದ ಬಂದ ಮೇಲೆ ಸ್ವಲ್ಪ ಈ ಥೆರಪಿ ಮಾಡ್ಲಿಕ್ಕೆ ಅವರಿಗೆ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು ಅಪ್ಪ. ಧನ್ಯವಾದಗಳು.